ಇನ್ನು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು, ರಾಜಕಾರಣಿಗಳು ಕೆಲಸ ಮಾಡಬೇಕು. ಚೇಂಜ್ ಮಾಡಬೇಡಿ, ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ. 5 ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು, ನಾವಲ್ಲ. ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ. ಪತ್ರಿಕೆ, ಮಾಧ್ಯಮ, ಕಲಾವಿದ, ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು. ನೋಡಿ, ಮನುಷ್ಯ ವಿಷ ಹಾಕದೇ ಇರೋದು ಪುಸ್ತಕಗಳಿಗೆ ಮಾತ್ರ, ಜ್ಞಾನಕ್ಕೆ ಮಾತ್ರ, ಸತ್ಯಕ್ಕೆ ಮಾತ್ರ. ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ. ಆ ಗೆದ್ದಲು ಹುಳುಗಳು ಹೋಗುತ್ತವೆ, ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನಕ್ಕೆ ಶುರು ಮಾಡುತ್ತೆ. ಮತ್ತು ಒಂದು ಎಚ್ಚರಿಕೆ ಇರುತ್ತೆ, ನೀವು ಜಾಸ್ತಿ ತಿಂದರೆ ಆ ಪಾತ್ರೆಗಳಾಗ್ಬಿಡ್ತೀರಿ. ಅದರಲ್ಲಿ ರಾಮಾಯಣದೊಂದು ಕತೆ ಹೇಳಿದ್ರು. ಇವತ್ತು ಹಿಂದಿ ಹೇರಿಕೆ, ಈ ಮೋದಿ ಅಮಿತ್ ಶಾ ಅವರು ಇಲ್ಲಿಗೆ ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ, ಆ ಮಕ್ಕಳೊಂದು ಪಾತ್ರೆಗಳು ಮಾಡಿದ್ರು. ಆ ಗೆದ್ದಳುಗಳು ರಾಮಾಯಣ ತಿಂದುಬಿಟ್ಟು ರಾಮ, ಲಕ್ಷ್ಮಣ, ಸೀತೆ, ರಾವಣ, ಶೂರ್ಪನಖಿ ಆಗ್ಬಿಡ್ತವೆ. ಸೊ ರಾಮ, ಲಕ್ಷ್ಮಣ, ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ. ಹೊಟ್ಟೆ ಹಸಿತಾ ಇದೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇಲ್ಲೊಂದು ಕಾಡಿದೆ ಅಂತಾನೆ. ಅದು ಕಾಡಲ್ಲ ರೀ, ಅದು ರಾವಣನ ತೋಟ ಅಂತಾನೆ. ಅಲ್ಲಿ ಹಣ್ಣು ತಿನ್ನಕ್ಕೆ ಕತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರವರು. ಶೂರ್ಪನಖಿ ಕೋಪ ಬರುತ್ತೆ. ರಾವಣ ಹೇಳಿದ, ಬಾಬಾ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ಕಡೆಗೆ, ತಿನ್ನಿ. ತಿಂದಾದ ಮೇಲೆ, ಏನಪ್ಪ ನೀವು ಎಲ್ಲಿ? ನಾರ್ತು. ಹಾಂ, ನಾವು ಸೌತು. ಏನು ವಿಷಯ? ಅಲ್ಲ, ನೀವು ಬಿಲ್ ಕಟ್ಟಬೇಕಲ್ಲ. ಅಲ್ಲ, ದುಡ್ಡಿಲ್ಲ. ಅಲ್ಲಪ್ಪ GST ಕಮ್ಮಿ ಮಾಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲ ಸರ್. ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಅಂದಮೇಲೆ ನೀವು ಟೂರಿಸ್ಟ್ಗಳಲ್ಲ, ಬದುಕಕ್ಕೆ ಬಂದಿರೋರು. ಅದರದ್ದೊಂದು ಕೆಲಸ ಮಾಡಿ, ನೀವು ತಂದ ಹಣ್ಣುಗಳ ಬೀಜಗಳನ್ನು ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ. ನಾವು ದಕ್ಷಿಣ ಭಾರತದವ್ರು ಹಂಗೆ ಹೇಳಬೇಕಾಗಿದೆ ಇವತ್ತು. ಇವರ ಹಿಂದಿ ಹೇರಿಕೆ ಇರ್ಬೋದು, ಇವರ ಡಿಲಿಮಿಟೇಷನ್ ಇರ್ಬೋದು, ಇವರು ಎಲೆಕ್ಷನ್ಗಳನ್ನ ಹಿಡ್ಕೊಂಡು ಮಾಡೋದು. ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಬರಬೇಕು. ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ. ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಬಿಡಿ, 3 ಪಕ್ಷಗಳಿಂದ ಇವರೇ ಇದ್ದಾರೆ. ಆದರೆ ನಾವು ಈ ಥರದ ವೇದಿಕೆಗಳೇನಿದೆ, ಇದರ ಮೂಲಕ ನಾವು ಮನಗಾಣಬೇಕಾಗಿರೋದು ರಾಕ್ಷಸ ಯಾರು, ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾ ಭಾರತಿ ಅಂತ ಪತ್ರಿಕೆಗಳು ಯಾವುದು, ಹೇಗೆ ವಿಷವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಲಂಕೇಶ್ರು ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ. ಅಂದರೆ ಆಗ ಆರಂಭಿಸಿದ್ರು, ನಾವು ತುಂಬ ಯೌವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ. ಅವ್ರದ್ದು ಮತ್ತು ತೇಜಸ್ವಿಯ ಪತ್ರ ವ್ಯವಹಾರನೇ ಚೆನ್ನಾಗಿರೋದು. ಅಂದರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ, ಒಂದು 150 ರೂಪಾಯಿ ಕೊಡ್ತೀನಿ, ಒಂದು ಅಂಕಣ ಬರೀ. ಆಗ ಮೇಷ್ಟ್ರು ಒಂದು ಮಾತು ಹೇಳಿದ್ರು, ಪತ್ರಿಕೆ ಹೇಗಿರಬೇಕು, ಒಬ್ಬ ಕಲಾವಿದ ಹೇಗಿರಬೇಕು, ಒಬ್ಬ ಪ್ರಜೆ ಹೇಗಿರಬೇಕು. ಪತ್ರಿಕೆ, ಮಾಧ್ಯಮ, ಕಲಾವಿದ, ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು. ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ, ಆಳುವ ಪಕ್ಷದ ಕೃಪಕಟಾಕ್ಷಕ್ಕಿಲ್ಲದೆ ಜನರ ದನಿಯಾಗಿ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ, ಹೆದರಿಕೆಯಿಂದ ಕೆಲಸ ಮಾಡ್ತಾರೆ. ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ, ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದರೆ, ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳಬೇಕು. ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ. ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ? ನಮ್ಮ ಪ್ರತಿನಿಧಿಗಳವರು, ನಾವು ಗೆಲ್ಲಿಸೋದು. ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ. ನೀವು ಕೆಲಸ ಮಾಡಬೇಕಷ್ಟೇ, ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ಕೆ ಬಂದಿಲ್ಲ ನೀವು. 5 ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು, ನಾವಲ್ಲ. ನೀವು 5 ವರ್ಷಕ್ಕೊಂದ್ಸಲ, ನಾವು ನಿರಂತರ ಇಲ್ಲಿ. ನಮ್ಮ ದೇಶ ಇದು. ಇನ್ನು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು, ರಾಜಕಾರಣಿಗಳು ಕೆಲಸ ಮಾಡಬೇಕು. ಚೇಂಜ್ ಮಾಡಬೇಡಿ, ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ. ಈ ಧ್ವನಿಯನ್ನು, ಈ ಆಶಯವನ್ನು, ಈ ಸತ್ಯವನ್ನು ವಾರ್ತಾ ಭಾರತಿ ಮೇಲೆ ನಂಬಿಕೆ ಇದೆ ನನಗೆ. ಅದು ಎತ್ತಿ ಹಿಡೀಲಿ. ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ, ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ.
ಬೆಂಗಳೂರು ಕೇಂದ್ರಿತ, ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ. ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ. ಬಹಳಷ್ಟು ಒತ್ತಡಗಳಿವೆ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ. ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ, ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು, ಕೇಂದ್ರ ಸರ್ಕಾರಗಳನ್ನು ಗಳಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.